ನನ್ನ ಮುಂದೆ ಮಾಡ್ತೇನೆ ನಾನು. ಎಲ್ಲ ಸರ್ಕಾರಗಳು ನಮ್ಮ ಬೆಳಗಾವಿನಾಗ ಹೆಂಗೆ ಅನ್ಯಾಯ ಆಗೈತೆ ಅಂತಂದ್ರೆ ವಿಧಾನಸೌಧ ನಿರ್ಮಾಣ ಮಾಡಿದ ಕೂಡಲೇ ಅನ್ಯಾಯ ಪ್ರಾರಂಭ ಆಗೈತೆ ಸರ್. ಬೆಂಗಳೂರಿನಾಗ ಇದ್ದಂಥ ವಿಧಾನಸೌಧದಲ್ಲಿ ಇರುವಂಥ ನ್ಯೂನತೆಗಳನ್ನು ಸರಿಪಡಿಸಿ ಇಲ್ಲಿ ವಿಧಾನಸೌಧ ಆಗಬೇಕಾಗಿತ್ತು. ಆದರೆ ಇಲ್ಲಿ ಅದಕ್ಕಿಂತ ನ್ಯೂನತೆಗಳು ಅದಾವೆ. ನೀವೇ ನೋಡಿರ್ಬೇಕು ನಿಮ್ಮ ಚೇಂಬರ್ನಾಗ ನಿಮ್ಮ ಹೆಗಲ ಮ್ಯಾಗ ಹತ್ಕೊಂಡೋದು ಅಟ್ಟ ಈಗ ಬಂದವರೆಲ್ಲರೂ. ಯಾಕೆ ಮಾಡಬೇಕಾಗಿತ್ತು? ಆಮೇಲೆ ಇಲ್ಲಿ ಇನ್ನೊಂದು 50 ಕೋಟಿ ರೂಪಾಯಿ ಹೆಚ್ಚು ಖರ್ಚು ಮಾಡಿದ್ರೆ ಅಲ್ಲಿ ನಿಮ್ಮದು 20 ಎಕರೆ ಒಳಗೆ ಮಾಡಿದ್ರೆ 160 ಎಕರೆ ಜಾಗ, ಇಷ್ಟು ದೊಡ್ಡ ಜಾಗ ಇದ್ರೂ ಒಂದು ಮಾಚಿಸ್ ಬಾಕ್ಸ್ ಗತ್ತೆ ವಿಧಾನಸೌಧ ಮಾಡಿದ್ರು. ನಾ ಇವರೇ ಇರೋ ಅಂತ ಹೇಳೋದಿಲ್ಲ. ಯಾವ ಚೇಂಬರ್ಗಳು ಒಂದೇ ಹೇಳ್ಬೇಕಂತಂದ್ರೆ ಸಾಬ್ಸಿಡಿ ಮಾಡಿದಂಗೆ ಅಂದ್ರೆ ಹಾವು ಏನೇ ಆಟ, ಯಾವ ಆಫೀಸ್ಗೆ ಹೋದ್ರೆ ಎಲ್ಲಿಂದ ಹೊರಗೆ ಬರ್ತೇವೆ ಅನ್ನೋದು ಗೊತ್ತಾಗೋದಿಲ್ಲ. ಇಲ್ಲಿ ಅಲ್ಲಿ ಒಂದು ರೌಂಡ್ ಹೊಡೆದು ಅಂತಂದ್ರೆ ಪೂರ್ಣ ನೀವು ಒಂದು ಸ್ಥಾನಕ್ಕೆ ಬರ್ತೀರಿ. ಇಲ್ಲಿ ಆ ಹಿಂದೇನು ಸತ್ಕಾರ ಮಾಡಬೇಕಾಗಿದೆ ನಿಮ್ಗೆ ಹೇಳ್ಬೇಕಂತಂದ್ರೆ ಭೂತ್ ಬಂಗ್ಲಾ ಅನ್ನೋದು 2ನೇ ಉಪನಾಮ ನಮ್ಮ ಈ ಭಾಗನಾಗ ಜನ ಮಾತಾಡತ್ತಾರೆ ಸರ್. ಇದರಿಂದ ಇದು ಆಯ್ತು, ವಿಧಾನಸೌಧ ಆಯಿತು, ವಿಧಾನಸೌಧ ಉತ್ತರ ಕರ್ನಾಟಕ ಜನರ ಧ್ವನಿ ಆಗಬೇಕು, ಇಲ್ಲಿ ಸಮಸ್ಯೆಗಳು ಪರಿಹಾರ ಆಗಬೇಕು ಅನ್ನೋ ಅಂಥದ್ದನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಇಲ್ಲಿ ಎಲ್ಲ ಕಚೇರಿಗಳು ಪ್ರಾರಂಭ ಆಗಬೇಕು, ಸರ್ಕಾರಿ ಏನು ರಾಜ್ಯನಾಗ ಆಗುವಂಥ ಕೆಲವೊಂದು ಸಮ್ಮೇಳನಗಳು ಬೆಳಗಾವಿನಾಗ ಆಗ್ಬೇಕಂತ ಹೇಳಿ ಒಂದು ಆಸೆ ಇಟ್ಕೊಂಡು ನಿರ್ಮಾಣ ಆಯ್ತು. ಆಯ್ತೇನು, ಬೆಳಗಾವಿನಾಗಿದ್ದಂತಹ ಕಚೇರಿಗಳನ್ನ ಇದಾದ ನಂತರ ನೀವು ಬೆಂಗಳೂರು ಸ್ಥಳಾಂತರ ಬೇರೆ ಬೇರೆ ರಾಜ್ಯಕ್ಕೆ ಸಿಪ್ಪನ್ನು ಹೋಗಿ ಬೇರೆ ಕಡೆ ಹಾಕಿದ್ರಿ, KHB ಅನ್ನ ಬೆಳಗಾವಿನಾಗ ತೊಗೊಂಡು ಬೇರೆ ಕಡೆ ಹಾಕಿದ್ರಿ. ಅಂದ್ರೆ ಒಂದು ಕಡೆ ವಿಧಾನಸೌಧ ಮಾಡಿ ನಮ್ಗೆ ಲಾಲಿಪಾಪ್ ಕೊಡೋಂಥದ್ದು ಮಾಡಿದ್ರಿ ಸರ್, ಅಷ್ಟೇ. ಮತ್ತೇನು ಇಲ್ಲಿ ಹೆಚ್ಚಿಗೇನಾಗಿಲ್ಲ.